ಶೈಕ್ಷಣಿಕ ಕ್ರಿಯೆಗಳನ್ನು ಅಭಿವ್ಯಕ್ತಿ ಮಾಡಿ ಬಹುಮಾನ ಪಡೆದಾಗ ಮಕ್ಕಳು ಶೈಕ್ಷಣಿಕ ಯಶಸ್ಸನ್ನ ಕಾಣಲು ಸಾಧ್ಯ. ಇದಕ್ಕೆ ಕಲಿಕಾ ಹಬ್ಬ ಪೂರಕ ವಾತಾವರಣ ಕಲ್ಪಿಸಿದೆ ಎಂದು ಸಮೂಹ ಸಂಪನ್ಮೂಲ ವ್ಯಕ್ತಿ ಎಚ್.ಡಿ. ಮಂಜುನಾಥ್ ತಿಳಿಸಿದ್ರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬೋರಜ್ಜಿಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬ ಹಾಗೂ ಸರ್ಕಾರಿ ಶಾಲೆಯ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ನಿಖರವಾಗಿ ಓದುವಂತಹ ಚಟುವಟಿಕೆ ನೀಡಿ ಶೈಕ್ಷಣಿಕವಾಗಿ ಉತ್ತೇಜಿಸುವ ಗುರಿ ಜೊತೆಗೆ ಪೋಷಕರು ಮತ್ತು ಮಕ್ಕಳು ಸಹ ಸಂಬಂಧದ ಜೊತೆಯಲ್ಲಿ ಸಾಗಬೇಕು. ಕಲಿಕೆ ಮಗುವಿನ ದೃಢತೆಯಾಗಬೇಕು ಎಂಬ ಉದ್ದೇಶದಿಂದ ಕಲಿಕಾ ಹಬ್ಬ ಮಾಡುತ್ತಿರುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜ್ಞಾನಾರ್ಜನೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ರು. ಅಂದ್ರೆ ಇವಾಗ ತಂದೆ ಚಿತ್ರ ಬರೀತಾರೆ, ಮಗು ಬಣ್ಣ ಹಚ್ಚುತ್ತೆ. ಅಂದ್ರೆ ಅವರಿಬ್ಬರು ಸಹ ಸಂಬಂಧ ಜೊತೆಯಲ್ಲಿ ಸಾಗಬೇಕು. ಒಂದು ಕಲಿಕೆ ಮಗುವಿನಲ್ಲಿ ದೃಢತೆ ಆಗಬೇಕು. ಮತ್ತೆ ನಾನು ಕಲಿತು ಮುಂದಿನ ಒಂದು ಸತ್ಪ್ರಜೆ ಆಗಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಕರಿಯಪ್ಪ, ಪಿಎನ್ ನಾಗರಾಜ್, ಎಂಕೆ ಮಂಜುಳಾ, ಕೆ ರಮೇಶ್, ಜಿ ಮಂಜುಳಾ ಅವರಿಗೆ ಶಾಲೆಯ ಸುದೀರ್ಘ ಸೇವೆ ಸಲ್ಲಿಸಿದ ಕಾರಣ ಗುರುವಂದನೆ ಸಲ್ಲಿಸಲಾಯಿತು. ಕಲಿಕಾ ಹಬ್ಬದಲ್ಲಿ ಉಪಾಧ್ಯಕ್ಷೆ ರೇಣುಕಮ್ಮ, ಶಿಕ್ಷಕರಾದ ಎಂಜಿ ದೇವರಾಜು, ಎನ್ಕೆ ಮಂಜುಳಾ, ಶಾಲಾ ಅಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷೆ ರೂಪಾ, ಭೂದಾನಿಗಳಾದ ರಾಮಣ್ಣ, ವಿವಿಧ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು.